ನಮಸ್ಕಾರ, ಸ್ವಾಗತ. ಇಂದು ನಮ್ಮ ಚರ್ಚೆಗೆ ಒಂದು ವಿಶೇಷವಾದ ಜ್ಯೋತಿಷ್ಯ ವಿಶ್ಲೇಷಣೆ ಸಿಕ್ಕಿದೆ. ಇದು ತುಲಾ ರಾಶಿಯವರಿಗೆ ಮಾತ್ರ ಮೀಸಲಾಗಿದ್ದು, ಕೇವಲ 4 ದಿನಗಳ ಭವಿಷ್ಯದ ಮೇಲೆ ಕೇಂದ್ರೀಕರಿಸಿದೆ. ಅಂದ್ರೆ ಫೆಬ್ರವರಿ 3ರಿಂದ 6ರವರೆಗೆ. ಹೌದು. ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ಕೇವಲ ರಾಶಿ ಭವಿಷ್ಯ ಅಲ್ಲ. ಇದೊಂದು ರೀತಿ ಗ್ರಹಗಳ ಸಂಕೇತಗಳ ಆಧಾರದ ಮೇಲೆ ಕೊಟ್ಟಿರುವ ಮಾರ್ಗದರ್ಶನ. ಈ 4 ದಿನಗಳು ತುಲಾ ರಾಶಿಯವರ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ತರಬಹುದು ಅಂತ ಈ ಮೂಲ ಹೇಳುತ್ತೆ. ಓ, ಕೇವಲ 4 ದಿನಗಳಲ್ಲಿ ಬದಲಾವಣೆನಾ? ಇದು ಕೇಳೋಕೆ ತುಂಬಾನೇ ಆಸಕ್ತಿಕರವಾಗಿದೆ. ಹಾಗಿದ್ರೆ ಬನ್ನಿ, ಇದರ ಆಳಕ್ಕೆ ಇಳಿದು ನೋಡೋಣ. ಈ ವಿಶ್ಲೇಷಣೆ ಶುರು ಮಾಡೋ ಮೊದಲು ಒಂದು ಸಕಾರಾತ್ಮಕ ಮನಸ್ಥಿತಿಗಾಗಿ ಓಂ ನಮಃ ಶಿವಾಯ ಅಂತ ಪಠಿಸೋಕೆ ಮೂಲದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಮೊದಲಿಗೆ ಈ 4 ದಿನಗಳ ಮೇಲೆ ಗ್ರಹಗಳ ಒಟ್ಟಾರೆ ಪ್ರಭಾವ ಹೇಗಿರುತ್ತೆ ಅನ್ನೋದ್ರಿಂದ ಶುರು ಮಾಡೋಣವಾ? ಖಂಡಿತ. ಈ ಮೂಲ ಹೇಳೋ ಪ್ರಕಾರ ಈ 4 ದಿನಗಳು ತುಲಾ ರಾಶಿಯವರಿಗೆ ತುಂಬಾನೇ ಸಾಮಾನ್ಯ ದಿನಗಳಲ್ಲ. ಕಳೆದ 1 ತಿಂಗಳಿಂದ ಕಾಡ್ತಿದ್ದ ಒಂದು ರೀತಿಯ ಜಡತ್ವ, ಕೆಲಸಗಳಲ್ಲಿ ವಿಳಂಬ, ಅನಗತ್ಯ ಒತ್ತಡ. ಹೌದು, ಆ ಸ್ಥಿತಿ. ಎಲ್ಲದಕ್ಕೂ ಈ ದಿನಗಳಲ್ಲಿ ಒಂದು ಸ್ಪಷ್ಟ ಉತ್ತರ ಸಿಗಲಿದೆ ಅಂತ ಹೇಳಲಾಗ್ತಿದೆ. ಸ್ಪಷ್ಟ ಉತ್ತರ ಅನ್ನೋದು ಮುಖ್ಯ. ಇಲ್ಲಿ ತುಲಾ ರಾಶಿಯ ಅಧಿಪತಿ ಶುಕ್ರನ ಪಾತ್ರ ದೊಡ್ಡದಿರುತ್ತಲ್ವಾ? ನಿಖರವಾಗಿ. ಶುಕ್ರ ಅಂದ್ರೆ ಪ್ರೀತಿ, ಸೌಂದರ್ಯ, ಸಂಬಂಧಗಳು, ಒಟ್ಟಿನಲ್ಲೇ ಜೀವನದ ಸುಖ. ತನ್ನದೇ ರಾಶಿಯ ಅಧಿಪತಿ ಬಲಗೊಂಡಾಗ ಈ ಎಲ್ಲ ವಿಷಯಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀಳೋದು ಸಹಜ. ಓಕೆ, ಹಾಗಿದ್ರೆ ದಿನದಿಂದ ದಿನಕ್ಕೆ ಈ ಪ್ರಭಾವ ಹೇಗೆ ಬದಲಾಗುತ್ತೆ? ಅದನ್ನೇ ಇಲ್ಲಿ ಬಹಳ ನಿಖರವಾಗಿ ವಿವರಿಸಿದ್ದಾರೆ. ಫೆಬ್ರವರಿ 3ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದಲೇ ಆಲೋಚನೆಗಳಲ್ಲಿ ಒಂದು ಸ್ಪಷ್ಟತೆ ಬರಲಿದೆಯಂತೆ. ಅಂದ್ರೆ ಕಳೆದ 15 ದಿನಗಳಿಂದ ಇದ್ದ ಗೊಂದಲ, ಸಂಶಯ ಅದೆಲ್ಲ ಇದ್ದಕ್ಕಿದ್ದಂತೆ ಮಾಯವಾದ ಹಾಗೆ. ಹೌದು, ಒಂದು ಕ್ಲಾರಿಟಿ ಸಿಕ್ಕ ಹಾಗೆ. ಇನ್ನು ಫೆಬ್ರವರಿ 4ರಂದು ಬುಧಗ್ರಹದ ಪ್ರಭಾವದ ಬಗ್ಗೆ ಹೇಳಿದ್ದಾರೆ. ಮಾತಿಗೆ ಬೆಲೆ ಬರುತ್ತೆ, ಹಿಂದೆ ಕಡೆಗಣಿಸಿದವರು ಈಗ ಮಾತು ಕೇಳ್ತಾರೆ ಅಂತ. ಹೌದು, ಬುಧ ಅಂದ್ರೆ ಸಂವಹನ ಮತ್ತು ಬುದ್ಧಿಶಕ್ತಿ. ಆದ್ರೆ ಅಂದು ಮನಸ್ಸಿಗೆ ಬಂದ ಆಲೋಚನೆ ಮುಂದಿನ 6 ತಿಂಗಳ ಜೀವನಕ್ಕೆ ಅಡಿಪಾಯ ಆಗುತ್ತೆ ಅನ್ನೋದು ಸ್ವಲ್ಪ ದೊಡ್ಡ ಮಾತಲ್ವಾ? ದೊಡ್ಡ ಮಾತು ಅನ್ನಿಸ್ಬೋದು. ಆದ್ರೆ ಬುಧ ಅನುಕೂಲಕರನಾದಾಗ ನಮ್ಮ ಯೋಚನೆಗಳು ಕೇವಲ ಯೋಚನೆಗಳಾಗಿ ಉಳಿಯಲ್ಲ. ಅವು ಕಾರ್ಯರೂಪಕ್ಕೆ ಬರುವ ಬೀಜಗಳಾಗ್ತವೆ. ಅದಕ್ಕೆ ಅಂದಿನ ಆಲೋಚನೆಗಳನ್ನ ಕಡೆಗಣಿಸ್ಬೇಡಿ ಅಂತ ಈ ಮೂಲ ಒತ್ತಿ ಹೇಳುತ್ತೆ. ಆಮೇಲೆ ಫೆಬ್ರವರಿ 5 ಗುರುಗ್ರಹದ ಪ್ರಭಾವ. ಅಂದು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳಿಗೆ ಫಲ ಸಿಗೋಕ್ ಶುರುವಾಗತ್ತೆ ಅಂತ. ಹೌದು, ಇದನ್ನ ಅದೃಷ್ಟ ಅನ್ನೋದಕ್ಕಿಂತ ಕರ್ಮಫಲ ಅಂತ ಸ್ಪಷ್ಟಪಡಿಸಿದರೆ. ಕರ್ಮಫಲ. ಗುರು ಅಂದ್ರೆ ದೈವಾನುಗ್ರಹ ಮತ್ತು ಪೂರ್ವ ಪುಣ್ಯದ ಸಂಕೇತ. ಗುರುಗ್ರಹದ ಪ್ರಭಾವ ಬಂದಾಗ ಲಾಟ್ರಿ ಹೊಡೆದಾಗಲ್ಲ, ಬದಲಿಗೆ ನಾವು ಹಿಂದೆ ಮಾಡಿದ ಪ್ರಯತ್ನಗಳಿಗೆ, ಒಳ್ಳೆಯ ಕೆಲಸಗಳಿಗೆ ಪ್ರತಿಫಲ ಸಿಗೋಕೆ ಶುರುವಾಗತ್ತೆ. ಅಂದ್ರೆ ಕಳೆದ 2 ವರ್ಷಗಳಿಂದ ನಿಂತೋದ ಒಂದು ಕೆಲಸಕ್ಕೆ ಈ ದಿನ ಚಾಲನೆ ಸಿಗಬಹುದು. ನಿಖರವಾಗಿ. ಇನ್ನು ಕೊನೆಯದಾಗಿ ಫೆಬ್ರವರಿ 6ರಂದು ಶುಕ್ರನ ಸಂಪೂರ್ಣ ಆಶೀರ್ವಾದ. ಅದರ ಜೊತೆಗೆ ಒಂದು ವಿಚಿತ್ರವಾದ ಸಂಕೇತದ ಬಗ್ಗೆನೂ ಹೇಳಿದ್ದಾರೆ. 2, 6 ಮತ್ತು 11. ಈ ಸಂಖ್ಯೆಗಳು ಗಡಿಯಾರದಲ್ಲೋ ಗಾಡಿ ನಂಬರ್ನಲ್ಲೋ ಪದೇ ಪದೇ ಕಾಣಿಸ್ಕೊಂಡ್ರೆ ಅದು ಸರಿಯಾದ ಹಾದಿಯಲ್ಲಿರೋದು ಸೂಚನೆಯಂತೆ. ಇದು ಕಾಕತಾಳೀಯ ಇರ್ಬೋದಲ್ಲ? ಅದನ್ನ ಸಿಂಕ್ರೋನಿಸಿಟಿ ಅಂತ ಕರೀತಾರೆ. ಅಂದ್ರೆ ನಮ್ಮ ಮನಸ್ಸಿನ ಸ್ಥಿತಿಗೂ ಹೊರಗಿನ ಪ್ರಪಂಚದಲ್ಲಿ ನಡೆಯೋ ಘಟನೆಗಳಿಗೂ ಒಂದು ಅರ್ಥಪೂರ್ಣ ಸಂಬಂಧ ಇರೋದು. ಈ ಸಂಖ್ಯೆಗಳು ಕಾಣಿಸಿದಾಗ ಹೌದು, ನಾನು ಸರಿಯಾದ ದಾರಿಯಲ್ಲಿದ್ದೇನೆ ಅನ್ನೋ ಒಂದು ಧೈರ್ಯ ಬರುತ್ತೆ ಅಷ್ಟೇ. ಓಕೆ, ಈಗ ಈ ಗ್ರಹಗಣ ಪ್ರಭಾವ, ಈ ಸ್ಪಷ್ಟತೆ ಇದೆಲ್ಲ ವೃತ್ತಿ ಜೀವನದಲ್ಲಿ ಹೇಗೆ ಕಾಣಿಸ್ಕೊಡುತ್ತೆ? ಖಂಡಿತ, ಅದನ್ನೇ ನೋಡೋಣ. ತುಲಾ ರಾಶಿಯವರಿಗೆ ಎಷ್ಟೇ ಕಷ್ಟಪಟ್ರೂ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋ ಬೇಸರ ಇದೆಯಂತೆ. ಇದು ತುಂಬಾ ಜನರಿಗೆ ಇರುತ್ತೆ. ಆದ್ರೆ ಫೆಬ್ರವರಿ 3ರಂದು ಆ ಬೇಸರಕ್ಕೆ ಉತ್ತರ ಸಿಗೋ ಸೂಚನೆ ಇದೆ. ಅಂದ ಅವರು ತಿಳಿಯದೆಯೇ ಮಾಡುವ ಒಂದು ಕೆಲಸ ಅಥವಾ ಸಹಜವಾಗಿ ಆಡುವ ಒಂದು ಮಾತು ಅವರ ಬಾಸ್ ಗಮನ ಸೆಳೆಯಲಿದೆ. ಅಂದ್ರೆ ಅದಕ್ಕೋಸ್ಕರ ವಿಶೇಷವಾಗಿ ಪ್ರಯತ್ನಿಸಬೇಕಿಲ್ಲ, ಅವರ ಸಹಜ ಶೈಲಿಯೇ ಅವರಿಗೆ ಸಹಾಯ ಮಾಡುತ್ತೆ. ಹೌದು, ತುಲಾ ರಾಶಿಯವರು ಸಮತೋಲನವನ್ನ ಇಷ್ಟಪಡೋರು. ಆದ್ರೆ ಫೆಬ್ರವರಿ 4ರಂದು ಆ ಸಮತೋಲನಕ್ಕೆ ಒಂದು ಸವಾಲು ಬರುತ್ತಾ? ಒಂದು ರೀತಿ ಹೌದು. ಅಂದು ಒಂದು ಹೆಚ್ಚುವರಿ ಜವಾಬ್ದಾರಿ ಹೆಗ್ಗೆಲೇರುವ ಸಾಧ್ಯತೆ ಇದೆ. ನೋಡಕ್ಕೆ ಇದು ಹೊರೆ ಅನಿಸಿದ್ರೂ ಅದರಲ್ಲೇ ಒಂದು ಅವಕಾಶ ಅಡಗಿದೆ. ಕರೆಕ್ಟ್. ಇದೊಂದು ಪರೀಕ್ಷೆಯ ಸಮಯ. ಆ ಜವಾಬ್ದಾರಿಯನ್ನ ನಿಭಾಯಿಸೋ ರೀತಿಯ ಮೇಲೆ ಅವರ ಭವಿಷ್ಯ ನಿಂತಿದೆ.
ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ವಿಮರ್ಶೆಗೆ ಕಾರಣವಾಗ್ಬೋದು. ಆದ್ರೆ ಅಷ್ಟೇ ಜಾಗರೂಕತೆ ಬಡ್ತಿಗೆ ದಾರಿಯಾಗ್ಬೋದು. ಆಮೇಲೆ ಫೆಬ್ರವರಿ 5ರಂದು ಒಂದು ಪ್ರಮುಖ ನಿರ್ಧಾರದ ಬಗ್ಗೆ ಹೇಳಿದ್ದಾರೆ. ವಿಶೇಷವಾಗಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯ ನಡುವೆ ಒಂದು ಫೋನ್ ಕಾಲ್ ಅಥವಾ ಇಮೇಲ್ ಬರುತ್ತೆ ಅಂತ ಸಮಯವನ್ನು ನಿಗದಿಪಡಿಸಿದ್ದಾರೆ. ಹೌದು, ಜ್ಯೋತಿಷ್ಯದಲ್ಲಿ ಹೋರಾ ಅಥವಾ ಮುಹೂರ್ತಕ್ಕೆ ಪ್ರಾಮುಖ್ಯತೆ ಇರುತ್ತೆ. ಆ ಸಮಯದಲ್ಲಿ ಬರುವ ಸಂಕೇತ ಉದ್ಯೋಗ ಬದಲಾವಣೆ, ಟ್ರಾನ್ಸ್ಫರ್ ಅಥವಾ ಹೊಸ ಪ್ರಾಜೆಕ್ಟ್ಗೆ ಸಂಬಂಧಿಸಿರ್ಬೋದು. ಮತ್ತು ಫೆಬ್ರವರಿ 6ರಂದು ಒಂದು ನಿರಾಳ ಭಾವ, ಒತ್ತಡವೆಲ್ಲ ಕಡಿಮೆಯಾಗಿ ಕೆಲಸದ ಮೇಲೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೌದು, ಸಂಬಳ ಹೆಚ್ಚಳ ಅಥವಾ ಇನ್ಸೆಂಟಿವ್ ಬಗ್ಗೆನೂ ಒಳ್ಳೆಯ ಸುದ್ದಿ ಬರಬಹುದು ಅಂತ ಹೇಳಿದ್ದಾರೆ. ಆ ಸಂಬಳದ ಹೆಚ್ಚಳದ ಮಾತು ಬಂದೇ ಬಿಡ್ತು. ಹಾಗಿದ್ರೆ ಹಣಕಾಸಿನ ಸ್ಥಿತಿ ಮೇಲೆ ಈ 4 ದಿನಗಳ ಪ್ರಭಾವ ಹೇಗಿರುತ್ತೆ? ಸಂಪಾದನೆ ಇದ್ರೂ ಹಣ ನಿಲ್ತಾ ಇಲ್ಲ ಅನ್ನೋದೂರಿಗೆ ಪರಿಹಾರ ಸಿಗ್ಬೋದಾ? ಸಿಗ್ಬೋದು. ಆದ್ರೆ ಅದು ನೇರವಾಗಿ ಹಣ ಬರೋದ್ರಿಂದ ಅಲ್ಲ, ಬದಲಿಗೆ ಹಣದ ಬಗ್ಗೆ ಅವರ ದೃಷ್ಟಿಕೋನ ಬದಲಾಗೋದ್ರಿಂದ. ಓ, ಅದು ಹೇಗೆ? ಇದು ಹಂತ ಹಂತವಾಗಿ ಆಗುತ್ತೆ. ಫೆಬ್ರವರಿ 3ರಂದು ಏನನ್ನೋ ಖರ್ಚು ಮಾಡೋವಾಗ ಇದು ನಿಜವಾಗ್ಲೂ ಬೇಕಾ ಅನ್ನೋ ಪ್ರಶ್ನೆ ಮನಸ್ಸಲ್ಲಿ ಬರುತ್ತೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕೋ ಮೊದಲ ಹೆಜ್ಜೆ. ಹೌದು, ಅಂದೇ ಹಳೆ ಬಾಕಿ ಹಣದ ಬಗ್ಗೆ ಒಂದು ಯೋಚನೆ ಬಂದು ಮುಂದಿನ ದಿನಗಳಲ್ಲಿ ಆ ಹಣ ವಾಪಸ್ ಬರೋಕೆ ಕಾರಣವಾಗುತ್ತೆ. ಇನ್ನು ಫೆಬ್ರವರಿ 4ರಂದು ವ್ಯಾಪಾರಸ್ಥರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಗಲಿದೆ ಅಂತ ಹೇಳಿದ್ದಾರೆ. ಹೌದು, ಗ್ರಾಹಕರ ಒಂದು ಮಾತು ಅಥವಾ ಸ್ನೇಹಿತರ ಸಲಹೆಯಿಂದ ಇದು ಬುಧನ ಸಂವಹನ ಶಕ್ತಿಯ ಪ್ರಭಾವ. ಆಮೇಲೆ ಫೆಬ್ರವರಿ 5 ಆರ್ಥಿಕವಾಗಿ ಬಹಳ ಮುಖ್ಯವಾದ ದಿನ. ನಿಂತು ಹೋದ ಹಣ ವಾಪಸ್ ಬರುತ್ತೆ ಅಥವಾ ಕೈತಪ್ಪಿ ಹೋಯ್ತು ಅಂದ್ಕೊಂಡ ಅವಕಾಶ ಮತ್ತೆ ಸಿಗುತ್ತೆ ಅಂತ. ಹೌದು, ಸಣ್ಣ ಮೊತ್ತ, ಬಹುಶಃ 5,000 ಅಥವಾ 10,000 ರೂಪಾಯಿ ಹಣದ ಹರಿವು ಶುರುವಾಗುತ್ತೆ. ಇದು ಮುಂದಿನ 30 ದಿನಗಳ ಸ್ಥಿರ ಸುಧಾರಣೆಯ ಸಂಕೇತ. ಇದು ಗುರುಗ್ರಹದ ಕರ್ಮಫಲದ ಪರಿಣಾಮ ಇರ್ಬೋದು ಅಲ್ವಾ? ಖಂಡಿತ. ಹಿಂದೆ ಮಾಡಿದ ಹೂಡಿಕೆ ಅಥವಾ ಸಹಾಯ ಈಗ ಹಣದ ರೂಪದಲ್ಲೇ ವಾಪಸ್ ಬರ್ತಿದೆ. ಕೊನೆಯಲಾಗಿ ಫೆಬ್ರವರಿ 6 ಶುಕ್ರನ ಪ್ರಭಾವದಿಂದ ಐಷಾರಾಮಿ ವಸ್ತುಗಳ ಮೇಲೆ ಆಕರ್ಷಣೆ ಹೆಚ್ಚಾಗುತ್ತೆ. ಅದು ಸಹಜ. ಆದ್ರೆ ಮೂಲದ ಪ್ರಕಾರ ಅಂದು ವ್ಯಾಪಾರಕ್ಕೆ ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಸ್ತುಗಳ ಮೇಲೆ ಮಾಡುವ ಖರ್ಚು ಭವಿಷ್ಯದಲ್ಲಿ ದುಪ್ಪಟ್ಟು ಲಾಭ ತಂದುಕೊಡುತ್ತೆ. ಅಂದ್ರೆ ಆ ಖರ್ಚು ಒಂದು ಹೂಡಿಕೆ ಆಗತ್ತೆ. ನಿಖರವಾಗಿ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಈ 4 ದಿನಗಳು ಹಣ ಗಳಿಸೋದಿಕ್ಕಿಂತ ಹೆಚ್ಚಾಗಿ ಹಣವನ್ನ ನಿರ್ವಹಿಸೋ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ಕೊಡುತ್ತೆ. ಹಣ ಮತ್ತು ವೃತ್ತಿಯಾಯಿತು. ಆದ್ರೆ ಶುಕ್ರನಿಂದ ಆಳಲ್ಪಡೋ ತುಲಾರಾಶಿಯವರಿಗೆ ಸಂಬಂಧಗಳು ಎಲ್ಲಕ್ಕಿಂತ ಮುಖ್ಯ ಅಲ್ವಾ? ಹೌದು, ಅದಕ್ಕೆ ಈ 4 ದಿನಗಳು ಭಾವನಾತ್ಮಕವಾಗಿ ತುಂಬಾನೇ ಮುಖ್ಯ. ಅವರ ಪ್ರೇಮ ಅಥವಾ ದಾಂಪತ್ಯ ಜೀವನದಲ್ಲಿ ಗೊಂದಲ ಇದೆ ಅಂತ ಮೂಲ ಹೇಳುತ್ತೆ. ಆ ಗೊಂದಲಕ್ಕೆ ಉತ್ತರ ಸಿಗುವ ಪಯಣ ಇದು. ಫೆಬ್ರವರಿ 3ರಂದು ಮನಸ್ಸಲ್ಲಿ ಬಚ್ಚಿಟ್ಟ ಮಾತನ್ನ ಹೇಳ್ಬೇಕು ಅನ್ಸುತ್ತೆ. ನಾನ್ ಎಷ್ಟು ಪ್ರೀತಿ ಕೊಡ್ತಿದ್ದೀನೋ ಅಷ್ಟು ಪ್ರೀತಿ ವಾಪಸ್ ಬರ್ತಿಲ್ಲ ಅನ್ನೋ ಭಾವನೆ ಬಲಗೊಳ್ಳುತ್ತೆ. ಓಕೆ, ಆದ್ರೆ ಫೆಬ್ರವರಿ 4ರಂದು ಸಂವಹನ ಅಪಾಯಕಾರಿ ಆಗಬಹುದು ಅಂತ ಎಚ್ಚರಿಸಿದ್ದಾರೆ. ಒಂದು ಸಣ್ಣ ಮಾತು ಸಹ ದೊಡ್ಡ ಚರ್ಚೆಗೆ ಕಾರಣ ಆಗಬಹುದು ಅಂತ. ಒಂದು ನಿಮಿಷ, ಅಲ್ಲೊಂದು ಪ್ರಶ್ನೆ ಬರುತ್ತೆ. ಫೆಬ್ರವರಿ 4ರಂದು ಬುಧ ಅನುಕೂಲಕರನಾಗಿರುವುದರಿಂದ ಮಾತಿಗೆ ಬೆಲೆ ಬರುತ್ತೆ ಅಂತ ಮೊದಲೇ ಹೇಳಿದ್ರಿ. ಈಗ ಮಾತೇ ಅಪಾಯಕಾರಿ ಅಂತ ಹೇಳ್ತಿದ್ದೀರಿ. ಇದರಲ್ಲಿ ವಿರೋಧಾಭಾಸ ಇಲ್ವಾ? ತುಂಬಾ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಇದರಲ್ಲಿ ವಿರೋಧಾಭಾಸ ಇಲ್ಲ. ಬುಧ ಅನುಕೂಲಕರನಾದಾಗ ನಮ್ಮ ಮಾತುಗಳಿಗೆ ಹೆಚ್ಚು ಶಕ್ತಿ ಬರುತ್ತೆ. ಅದೇ ಕಾರಣಕ್ಕೆ ಆ ಶಕ್ತಿಯನ್ನ ನಾವು ಹೇಗೆ ಬಳಸ್ತೀವಿ ಅನ್ನೋದು ಮುಖ್ಯ. ಓಹೋ, ಹಾಗಾ? ಸಕಾರಾತ್ಮಕವಾಗಿ ಬಳಸಿದ್ರೆ ವರದಾನ, ನಕಾರಾತ್ಮಕವಾಗಿ ಬಳಸಿದ್ರೆ ಅದೇ ಮಾತು ದೊಡ್ಡ ಹಾನಿ ಮಾಡಬಹುದು. ಅದಕ್ಕಾಗಿಯೇ ಮೂಲ ಜಾಗರೂಕರಾಗಿರಿ, ಕೆಲವೊಮ್ಮೆ ಮೌನವೇ ಉತ್ತಮ ಅಂತ ಸಲಹೆ ಕೊಡುತ್ತೆ. ಈಗ ಸ್ಪಷ್ಟವಾಯಿತು. ಹಾಗಾದ್ರೆ ಫೆಬ್ರವರಿ 5ಕ್ಕೆ ಪರಿಸ್ಥಿತಿ ಸಂಪೂರ್ಣ ಬದಲಾಗುತ್ತಾ? ಹೌದು, ಗುರುಗ್ರಹದ ಪ್ರಭಾವದಿಂದ ಸತ್ಯ ಮತ್ತು ಸ್ಪಷ್ಟತೆ ಮುನ್ನೆಲೆಗೆ ಬರುತ್ತೆ. ಸಂಗಾತಿಯ ಮನಸ್ಸು ಅರ್ಥ ಆಗುತ್ತೆ. ಒಂದು ಸ್ಪಷ್ಟವಾದ ಚರ್ಚೆ ನಡೆಯುತ್ತೆ. ಇದರಿಂದ ಕೆಲವು ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗಬಹುದು. ಅಥವಾ ಕೆಲವು ಸಂಬಂಧಗಳು ಮುಗಿದ್ರೂ ಅದು ಮಾನಸಿಕ ಶಾಂತಿಯನ್ನೇ ಕೊಡುತ್ತೆ. ಹೌದು, ಅನಿಶ್ಚಿತತೆ ಕೊನೆಗೊಳ್ಳುತ್ತೆ. ಮತ್ತು ಫೆಬ್ರವರಿ 6 ಪ್ರೇಮ ಜೀವನದಲ್ಲಿ ಒಂದು ಮಧುರವಾದ ಭಾವನೆ, ಒಂಟಿಯಾಗಿರುವವರಿಗೆ ಹೊಸ ಪರಿಚಯ ಆಗುವ ಸಾಧ್ಯತೆ ಇದೆ. ಇಲ್ಲಿ ಕಲಿಯೋ ಪಾಠ ಏನಪ್ಪಾ ಅಂದ್ರೆ, ಪ್ರೀತಿಯಲ್ಲಿ ಯಾವಾಗ್ಲೂ ತ್ಯಾಗ ಮಾಡೋ ವ್ಯಕ್ತಿಯಾಗೇ ಇರ್ಬೇಕಿಲ್ಲ ಅನ್ನೋ ಅರಿವು ಮೂಡುತ್ತೆ. ಇದು ದೊಡ್ಡ ಬದಲಾವಣೆ. ಈ ಸಮತೋಲನದ ಹುಡುಕಾಟ ಕುಟುಂಬದವರೆಗೂ ವಿಸ್ತರಿಸುತ್ತ. ಖಂಡಿತ. ಇತ್ತೀಚೆಗೆ ತುಲಾರಾಶಿಯವರ ಕುಟುಂಬದಲ್ಲಿ ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆಗಳಾಗಿವೆ ಅಂತ ಮೂಳೆ ಹೇಳುತ್ತೆ.
ಫೆಬ್ರವರಿ 3ರಂದು ಆಸ್ತಿ ಅಥವಾ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಚರ್ಚೆ ಬರಬಹುದು. ಅಂದು ತಾಳ್ಮೆಯಿಂದ ಇರಬೇಕು. ಹೆಚ್ಚು ಕೇಳಿ ಕಡಿಮೆ ಮಾತಾಡಿ ಅನ್ನೋದು ಅಂದಿನ ಸೂತ್ರ. ಫೆಬ್ರವರಿ 4ರಂದು ಮನೆಯ ಹಿರಿಯರ ಮಾತುಗಳಿಗೆ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ. ಹಿಂದೆ ಅವರ ನಿರ್ಧಾರಗಳು ಯಾಕೆ ಹಾಗಿದ್ದವು ಅನ್ನೋದಕ್ಕೆ ಕಾರಣ ತಿಳಿಯುತ್ತೆ. ಹೌದು, ಗುರುವು ಜ್ಞಾನ ಮತ್ತು ತಿಳುವಳಿಕೆಯ ಗ್ರಹ. ಅದರ ಪ್ರಭಾವದಿಂದ ನಾವು ಘಟನೆಗಳನ್ನ ವಿಶಾಲ ದೃಷ್ಟಿಕೋನದಿಂದ ನೋಡೋಕೆ ಕಲಿತೀವಿ. ಆಸ್ತಿ ಅಥವಾ ಮನೆಗೆ ಸಂಬಂಧಪಟ್ಟ ನಿಂತುಹೋದ ಕೆಲಸಗಳು ಫೆಬ್ರವರಿ 5ರಂದು ಮುಂದೆ ಸಾಗುತ್ತವೆ ಅಂತನೂ ಇದೆ. ಹೌದು, ಅದೊಂದು ನಿರಾಳ ಭಾವ ಕೊಡುತ್ತೆ. ಇದು ಗೆಲ್ಲವೇ ಬೇಕೆಂದಿಲ್ಲ, ಕೆಲವೊಮ್ಮೆ ಬಿಟ್ಟುಕೊಡುವುದೇ ನಿಜವಾದ ಗೆಲುವು ಅಂತ. ಇದು ತುಲಾರಾಶಿಯವರು ತಲುಪಬಹುದಾದ ಅತ್ಯುನ್ನತ ಸಮತೋಲನದ ಸ್ಥಿತಿ. ವಾದ ಗೆಲ್ಲೋದಕ್ಕಿಂತ ಸಂಬಂಧ ಉಳಿಸ್ಕೊಳ್ಳೋದು ಮುಖ್ಯ ಅನ್ನೋ ತಿಳುವಳಿಕೆ. ಇಷ್ಟೆಲ್ಲ ಮಾನಸಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ? ಖಂಡಿತ ಬೀರುತ್ತೆ. ತುಲಾರಾಶಿಯವರು ಇತ್ತೀಚೆಗೆ ನಿದ್ರಾಹೀನತೆ ಮತ್ತು ಅತಿಯಾದ ಚಿಂತನೆಯಿಂದ ದಳಿದಿದ್ದಾರೆ ಅಂತ ಮೂಲ ಹೇಳುತ್ತೆ. ಹೌದು. ಇಲ್ಲಿ ರೋಗಲಕ್ಷಣಗಳನ್ನ ಬಹಳ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಫೆಬ್ರವರಿ 3ರಂದು ತಲೆನೋವು, ಕಣ್ಣುಗಳಲ್ಲಿ ಭಾರ ಅಥವಾ ಕುತ್ತಿಗೆ ನೋವು. ಇದು ಸುಮ್ನೆ ದೈಹಿಕ ನೋವಲ್ಲ, ಇದು ಒತ್ತಡದ ದೈಹಿಕ ಅಭಿವ್ಯಕ್ತಿ. ಅಂದ್ರೆ ನಮ್ಮ ದೇಹ ನಮ್ ಜೊತೆ ಮಾತಾಡಕ್ಕೆ ಪ್ರಯತ್ನಿಸ್ತಿದೆ. ನಿಖರವಾಗಿ ವಿಶ್ರಾಂತಿ ಬೇಕು ಅನ್ನೋ ಸಂಕೇತ ಅದು. ಫೆಬ್ರವರಿ 4ರಂದು ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಇಲ್ಲಿ ಕೊಟ್ಟಿರೋ ಸಲಹೆ ತುಂಬಾನೇ ಪ್ರಾಯೋಗಿಕವಾಗಿದೆ. ಇದು ನನ್ನ ಸಮಸ್ಯೆ ಅಲ್ಲ ಅಂತ ಹೇಳೋದು ಕಲಿಯೋದು. ಮತ್ತು ಹೆಚ್ಚು ನೀರು ಕುಡಿಯೋದು. ಎಲ್ಲ ಭಾರವನ್ನು ನಾನೇ ಹೊರಬೇಕಿಲ್ಲ ಅನ್ನೋ ಅರಿವು. ಇನ್ನು ಫೆಬ್ರವರಿ 5ರಂದು ಆರೋಗ್ಯದಲ್ಲಿ ಸುಧಾರಣೆ. ವ್ಯಾಯಾಮ ಅಥವಾ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಕ್ಕೆ ಇದು ಒಳ್ಳೆ ದಿನ ಅಂತೆ. ಹೌದು, ಆ ನಿರ್ಧಾರ ಮುಂದಿನ 90 ದಿನಗಳವರೆಗೆ ಒಳ್ಳೆಯ ಪರಿಣಾಮ ಬೀರುತ್ತೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿರೋವರಿಗೆ ಸಮಾಧಾನ ಸಿಗಲಿದೆ. ಮತ್ತು ಫೆಬ್ರವರಿ 6ರಂದು ಒಂದು ದೊಡ್ಡ ಅರಿವು ಮೂಡುತ್ತೆ. ನಾನು ದೈಹಿಕವಾಗಿ ದಣಿದಿರೋದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ದಣಿದಿದ್ದೇನೆ ಅಂತೆ. ಆ ಅರಿವು ಬಂದ ಮೇಲೆಯೇ ಜೀವನ ಶೈಲಿಯಲ್ಲಿ ನಿಜವಾದ ಬದಲಾವಣೆ ಸಾಧ್ಯ. ಸರಿ, ಇಷ್ಟೆಲ್ಲ ಸವಾಲುಗಳು ಮತ್ತು ಅವಕಾಶಗಳನ್ನ ಗುರುತಿಸಿದ್ಮೇಲೆ ಈ ಮೂಲವು ಏನಾದ್ರೂ ಪರಿಹಾರಗಳನ್ನ ಸೂಚಿಸ್ತಾ? ಹೌದು, ಕೆಲವು ಸರಳವಾದ ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಹೇಳಿದರೆ. ಫೆಬ್ರವರಿ 3 ಅಥವಾ 4ರಂದು ಮನಸ್ಸಲ್ಲಿ ತಮ್ಮ ಆಸೆಗಳನ್ನ ಸ್ಪಷ್ಟವಾಗಿ ವ್ಯಾಖ್ಯಾನಿಸಬೇಕು. ಅಂದ್ರೆ ಹಣ ಬೇಕು ಅನ್ನೋದಕ್ಕಿಂತ ನನ್ನ ವ್ಯಾಪಾರಕ್ಕೆ ಇಂತಿಷ್ಟು ಹಣ ಬೇಕು ಅಂತ ನಿಖರವಾಗಿ ಕೇಳ್ಕೊಳ್ಳೋದು. ಹೌದು, ಗುರಿಯನ್ನು ಸ್ಪಷ್ಟಪಡಿಸಿಕೊಂಡ ಹಾಗೆ. ಆಮೇಲೆ ಫೆಬ್ರವರಿ 5ರಂದು ಒಂದು ಬಿಳಿ ಕಾಗದದ ಮೇಲೆ ಹೆಸರು, ಹುಟ್ಟಿದ ದಿನಾಂಕ ಮತ್ತು ಆಸೆಯನ್ನ ಬರೆದು ದೇವರ ಬಳಿ ಇಡೋದು. ದೇವರ ಮುಂದಿಡೋದು ಈ ಭಾರವನ್ನ ನಾನು ಒಬ್ಬನೇ ಹೊರುತ್ತಿಲ್ಲ, ದೈವಶಕ್ತಿಯು ನನ್ನ ಜೊತೆಗಿದೆ ಅನ್ನೋ ಭರವಸೆಯನ್ನ ಕೊಡುತ್ತೆ. ಮತ್ತ ಫೆಬ್ರವರಿ 6ರಂದು ಕನಿಷ್ಠ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಅದು ಹಸಿದವರಿಗೆ ಊಟ ಕೊಡೋದಿರ್ಬೋದು ಅಥವಾ ಯಾರಿಗಾದ್ರೂ ಸಹಾಯ ಮಾಡೋದು. ಆ ದಿನ ಮಾಡಿದ ಒಳ್ಳೆಯ ಕೆಲಸ ಮುಂದಿನ 60 ದಿನಗಳಲ್ಲಿ ಉತ್ತಮ ಫಲಿತಾಂಶವಾಗಿ ವಾಪಸ್ ಬರುತ್ತೆ. ಇದು ಕರ್ಮ ಸಿದ್ಧಾಂತದ ನೇರ ಪ್ರತಿಫಲನ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಸಂದೇಶವೇನು? ಸಂದೇಶ ಸ್ಪಷ್ಟವಾಗಿದೆ. ಭವಿಷ್ಯವನ್ನು ಕಂಡು ಭಯಪಡಬೇಕಾಗಿಲ್ಲ, ಬದಲಾಗಿ ಅದಕ್ಕೆ ಸಿದ್ಧರಾಗಬೇಕು. ಮಾಡಿದ ತಪ್ಪುಗಳನ್ನ ಸರಿಪಡಿಸಿಕೊಂಡು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಿಟ್ರೆ ದೈವಶಕ್ತಿ 10 ಹೆಜ್ಜೆ ಮುಂದೆ ಬರುತ್ತದೆ ಎಂಬ ಭರವಸೆ. ಇದು ಕೇವಲ ಭವಿಷ್ಯವಾಣಿಯಲ್ಲ, ಬದಲಿಗೆ ಒಂದು ರೀತಿ ಕಾರ್ಯಯೋಜನೆ ತರ ಇದೆ. ನಾವು ಇಂದು ತುಲಾರಾಶಿಯ 4 ದಿನಗಳ ಭವಿಷ್ಯದ ಬಗ್ಗೆ ತುಂಬಾನೇ ಆಳವಾಗಿ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಗ್ರಹಗಳ ಚಲನೆಯನ್ನ ದೈನಂದಿನ ಜೀವನದ ಸಣ್ಣಪುಟ್ಟ ಘಟನೆಗಳಿಗೆ ಹೇಗೆ ಜೋಡಿಸಲಾಗಿದೆ ಅನ್ನೋದು. ಹೌದು, ಕೆಲಸದ ಜಾಗದಲ್ಲಿನ ಒಂದು ಸಂಭಾಷಣೆ, ಒಂದು ಖರ್ಚಿನ ಬಗ್ಗೆ ಮೂಡೋ ಪ್ರಶ್ನೆ, ಸಂಬಂಧದಲ್ಲಿ ಬರೋ ಸ್ಪಷ್ಟತೆ, ಇವೆಲ್ಲವನ್ನೂ ಗ್ರಹಗಳ ಪ್ರಭಾವಕ್ಕೆ ತಳಕು ಹಾಕಲಾಗಿದೆ. ಇದೊಂದ್ ರೀತಿ ಪರಿವರ್ತನೆಯ ಹಾದಿಯಲ್ಲಿ ಸಾಗೋಕೆ ಒಂದು ಮಾರ್ಗದರ್ಶನದ ಭಾವನೆ ಕೊಡುತ್ತೆ. ಹೌದು, ನೀವು ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಟ್ಟರೆ ದೈವಶಕ್ತಿ 10 ಹೆಜ್ಜೆ ಮುಂದೆ ಬರುತ್ತದೆ ಅನ್ನೋ ಮಾತು ಬಹಳ ಶಕ್ತಿಯುತವಾಗಿದೆ. ಖಂಡಿತ. ಇದು ಜ್ಯೋತಿಷ್ಯದಲ್ಲಿ ನಂಬಿಕೆ ಇರಲಿ ಇಲ್ಲದಿರಲಿ, ಕೇಳುಗರಿಗೆ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಏನೋ ಆ ಪ್ರಶ್ನೆ? ಈ ಮೂಲದ ಪ್ರಕಾರ ಗ್ರಹಗಳಂತಹ ಬಾಹ್ಯ ಘಟನೆಗಳು ನಮ್ಮಲ್ಲಿ ಆಂತರಿಕ ಬದಲಾವಣೆಗೆ ಪ್ರೋತ್ಸಾಹನೆ ನೀಡುತ್ತವೆ. ಹಾಗಾದ್ರೆ ಒಂದು ಕ್ಷಣ ಯೋಚಿಸಿ ನೋಡಿ, ನಮ್ಮ ಜೀವನದ ಯಾವುದೇ 4 ದಿನಗಳನ್ನ ನಾವು ಇಷ್ಟೊಂದು ಗಮನ, ಉದ್ದೇಶ ಮತ್ತು ಅರಿವಿನಿಂದ ನೋಡಿದ್ರೆ ಏನಾಗಬಹುದು? ಯಾವುದೇ ಜ್ಯೋತಿಷ್ಯದ ನಕ್ಷೆ ಇಲ್ಲದೆ ನಾವೇ ಯಾವ ಪರಿವರ್ತನೆಗಳನ್ನ ಗಮನಿಸಬಹುದು ಅಥವಾ ಸೃಷ್ಟಿಸಬಹುದು? ಇದನ್ನೊಮ್ಮೆ ಆಲೋಚಿಸಿ.